ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಈ 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿತ್ರೆ ಈಸಿ, ಕಲಿಲ್ಲ ಅಂದರೆ ಆಲ್ವೇಸ್ ನಿಮಗೆ ಮಾರ್ಕೆಟ್ ಡಿಫಿಕಲ್ಟ್ ಅನಿಸುತ್ತೆ. ನಾನು ನಿಮಗೆ ಹೇಳೋದು ಇಷ್ಟೇ, ನೀವು ಎಲ್ಲಾದರೂ ಕಲೀರಿ, ಯಾರ ಹತ್ರನಾದರೂ ಕಲೀರಿ. ಸೊ ಮಾರ್ಕೆಟ್ನ ಕಲಿದಲ್ಲೇ ಅಂತೂ ಅದರೊಳಗೆ ಇಳಿಬೇಡಿ. ಏನಕ್ಕೆ ಅಂದರೆ ಇದು ಒಂಥರ ಸಮುದ್ರದ ಥರ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅದರಲ್ಲಿ ನೀವು ಸಮುದ್ರದ ನೀರು ಎಷ್ಟು ಬೇಕೋ ಅಷ್ಟು ದಿನಕ್ಕೆ ಅಷ್ಟನ್ನು ಮಾತ್ರ ಎತ್ಕೊಬೇಕು ಹೊರತು ಎಲ್ಲ ನಂದೇ ಅಂದರೆ ತುಂಬ ತಪ್ಪದು. ಆ್ಯಂಡ್ ಸೆಕೆಂಡ್ ಥಿಂಗು, ನಿಮಗೆ ವಿತೌಟ್ ನಾಲೆಡ್ಜ್ ಸಮುದ್ರದಲ್ಲಿ ಈಜ್ಲಿಕ್ಕೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಸಮುದ್ರದಲ್ಲಿ ಈಜಬೇಕು ಅಂದರೆ ಅಲೆಗೆ ಆಪೋಸಿಟಾಗಿ ನೀವು ಈಜ್ತಿರ್ತೀರ ಅಂದರೆ ನಿಮಗೆ ಆ ಸ್ಮಾರ್ಟ್ನೆಸ್ ಇರಲೇಬೇಕು. ಸೊ ಅದಕ್ಕೋಸ್ಕರ ನೀವು ಅದನ್ನು ಕಲ್ತ್ರೇ ಈಸಿ ಅನಿಸೋದು. ಆ್ಯಂಡ್ ಮೈ ಒನ್ಸ್ ಪರ್ಸ್ನಲ್ ಸಜೆಷನ್ ಇಷ್ಟೇ ನಿಮಗೆ. ಸೊ ಇಲ್ಲಿ ಯಾರದೇ ಬ್ಲೇಮಿಂಗ್ ಅಂತಲ್ಲ, ಯಾರು ಟ್ರೇಡ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಕಲೀರಿ. ಐದರ್ ಯಾರು ಟ್ರೇಡರ್ ಆಗಿರ್ತಾರಲ್ಲ, ಸೊ ಅವರು ಅಟ್ಲೀಸ್ಟ್ ಅವ್ರದ್ದು ಪ್ರಾಫಿಟ್ ಆರ್ ಲಾಸ್ಗಳನ್ನ ತೋರಿಸ್ತಿರ್ತಾರಲ್ಲ, ಅವ್ರ ಹತ್ರ ಮ್ಯಾಕ್ಸಿಮಮ್ ಕಲೀಲಿಕ್ಕೆ ಟ್ರೈ ಮಾಡಿ. ಅದನ್ನು ಬಿಟ್ಟು ಇದು ನವೇಡೇಸ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋರ ಸಂಖ್ಯೆ ಜಾಸ್ತಿ ಇದೆಯೋ ಹೊರತು ಅವ್ರು ಪ್ರಾಫಿಟ್ ಮಾಡ್ತೀಯಾರೋ ಲಾಸ್ ಮಾಡ್ತೀಯಾರೋ ಮಂತ್ಲಿ ಅವರು ಅಮೌಂಟ್ ದುಡ್ದಿಯಾರೋ ಅದು ಯಾವುದೂ ತೋರಿಸೋದಿಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತು ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗ್ತಿಲ್ಲ, ಲೆಟ್ಸ್ ಟ್ರ್ಯಾಪ್ ದ ಪೀಪಲ್ಸ್ ಅಂತ. ಅದಕ್ಕೆ ಜನಗಳನ್ನ ಟ್ರ್ಯಾಪ್ ಮಾಡಿ ನಾವು ಕಲಿಸ್ತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋರ ಸಂಖ್ಯೆ ಜಾಸ್ತಿ ಇದೆ. ಸೊ ಅದರಿಂದ ಸ್ವಲ್ಪ ಅವಾಯ್ಡ್ ಇಡಿ. ಯಾರು ಟ್ರೇಡರ್ ತುಂಬ ಜನ ಇರ್ತಾರೆ, ಟ್ರೇಡು ಮಾಡ್ತಿರ್ತಾರೆ, ಕಲಿಸ್ತಲ್ಲಿರ್ತಾರೆ, ಅಂಥವ್ರ ಹತ್ರ ಕಲೀರಿ. ಬಿಕಾಸ್ ಅವರಿಗೆ ಮಾರ್ಕೆಟ್ ನೇಚರು ಡೈನಾಮಿಕ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಏನಾಗ್ತಿದೆ ಮಾರ್ಕೆಟ್ ಅನ್ನೋದ್ರ ಬದಲು. ಆ್ಯಂಡ್ ಇತ್ತೀಚೆಗೆ ಕೆಲವೊಬ್ಬರು ನನಗೆ ಮೆಸೇಜ್ ಮಾಡಿದಾಗ ಹೇಳಿದ್ದು, ಐ ಡೋಂಟ್ ನೋ ಅವರು ಅದೇ ಥರ ಇದು ಮಾಡ್ತಾರೆ ಅಂತ. ಕೆಲವರು ನನಗೆ ಪರ್ಟಿಕ್ಯುಲರ್ಲಿ ಬಂದಿರೋ ಮೆಸೇಜ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್, ನೀವು ಕೋರ್ಸು ಮುಗಿತಿದ್ದಂಗೆ ನೀವು ಕೂಡ ನಾವೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡ್ತೀನಿ, ನನ್ನ ಗ್ರೂಪ್ಗೆ ಪೇಮೆಂಟ್ ಮಾಡಿ ಜಾಯ್ನ್ ಆಗಿ, ಆ ಥರದ್ದು ಏನಾದ್ರು ಇದೆ ಅಂತ. ಆ ಥರದ್ದು ನಂದು ಯಾವುದೂ ಇಲ್ಲ. ಬೇರೆಯವ್ರು ಮಾಡ್ತಾರೇನೋ ನನಗೂ ಗೊತ್ತಿಲ್ಲ. ಕೋರ್ಸ್ ಮುಖಾಂತರ ಕೋರ್ಸಿಗೆ ಬಂದವ್ರನ್ನ ಮತ್ತೆ ಕಾಲು ಟಿಪ್ಸ್ ಅಂತ ಅಡಿಷ್ನಲ್ ಅಮೌಂಟ್ನ ಗ್ರ್ಯಾಬ್ ಮಾಡೋದು ಮೈಂಡ್ಸೆಟ್ ಇರುತ್ತೆ ಕೆಲವ್ರಿಗೆ. ಸೊ ಮೇ ಬಿ ಆ ಥರದವ್ರು ಇರ್ಲೂಬೋದು, ಐ ಡೋಂಟ್ ನೋ. ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಬಟ್ ನಾನು ಆ ಥರದ್ದು ಏನೂ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಕಂಫರ್ಟಬಲಿ ನಾನು ಓನ್ಲಿ ಕಲಿಸೋದು ಅಷ್ಟೇ ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಕೊಂಡಿಲ್ಲ. ಕಲಿಸೋದು ಇಂಪಾರ್ಟೆಂಟು. ಕಲಿಯೋ ಅಂಥವ್ರು ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗಿ ಕಲೀರಿ, ಓಕೆನಾ. ಇವತ್ತಿನ ಮಾರ್ಕೆಟು ಸಿಂಪಲ್ ಆ್ಯಂಡ್ ಈಸಿ ಮಾರ್ಕೆಟು, ನೋ ಡಿಫಿಕಲ್ಟಿ ಟುಡೇ. ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಈ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ, ಮಾರ್ಕೆಟ್ ಇದ್ರ ಮೇಲೆ ಹೋದರೆ ಜಸ್ಟ್ ಗೋ ಫಾರ್ ಬೈಯಿಂಗ್ ಸೈಡ್ ಟ್ರೇಡ್, ಎರಡನೇ ಥಾಟ್ಸ್ಗೆ ಮಾಡಬೇಡಿ. ಇಲ್ಲ ಇದರಿಂದ ಕೆಳಗಡೆ ಬಂದರೆ ಸೆಲ್ಲಿಂಗ್ ಸೈಡ್ ಅಂತ 3-4 ಸಿನಾರಿಯೋ ಹೇಳಿದ್ದೇನೆ. ಇವತ್ತು ಅಷ್ಟೇ ಸಿಂಪಲ್ ಸಿನಾರಿಯೋ, ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಸೊ ಹ್ಯಾಪಿ. 2 ಟ್ರೇಡ್ಸ್ ಮಾಡಿದ್ದೀನಿ. 2 ಟ್ರೇಡ್ಸ್ ಕೂಡ ಗಿವನ್ ಮಿ ವೆರಿ ಗುಡ್ ಪ್ರಾಫಿಟ್. ಹೆಚ್ಚಿಗೆ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ, ಹ್ಯಾಪಿ ಆಗಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನು ನಿಮಗೆ ಹೇಳೋದಿಷ್ಟೇ, ಒನ್ಸ್ ಪ್ರಾಫಿಟ್ ಆಯಿತಾ, ಡೋಂಟ್ ಟ್ರೇಡ್ ಇಟ್ ಅಗೇನ್. ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಆವಾಗ ನಿಮ್ಮ ಮೈಂಡ್ಸೆಟ್, ಸೈಕಾಲಜಿ ಎಲ್ಲದೂ ಹಾಳಾಗುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಮಾಡೋದು ಕಷ್ಟ ಆಗುತ್ತೆ, ಓಕೆನಾ. ಸೊ ನಿನ್ನೆ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಏನು ಅನ್ನೋದನ್ನು ಇವಾಗ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ನಿನ್ನೆ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಅವಾಯ್ಡ್ ಮಾಡಿ ಟ್ರೇಡಿಂಗ್ನ. ಬಿಕಾಸ್ ಮಾರ್ಕೆಟು ಕನ್ಫ್ಯೂಷನ್ ಮೋಡಲ್ ಆಗುತ್ತೆ, ಅವಾಯ್ಡ್ ಮಾಡಿ ಅಂತ. ಬೈಯಿಂಗ್ ಸೈಡ್ ಹೋಗ್ಬೇಕಾ, ವೆಯ್ಟ್ ಮಾಡಿ. ಮಾರ್ಕೆಟು ಎಬೋ 450 to 460ಇಂದ ಮೇಲ್ಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆರಾಮ್ಸೆ ಬೈಯಿಂಗ್ ಸೈಡ್ ಹೋಗಿ. ಸೇಮೇ ಸೆಲ್ಲಿಂಗ್ ಸೈಡ್ ಕೂಡ ಒಂದು ಲೆವೆಲ್ ಹೇಳಿದೆ, ಅದು ನಾನು ಯೂಟ್ಯೂಬಲ್ಲಿ ಹೇಳೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಸ್ಟೂಡೆಂಟ್ಸಿಗೆ 3-4 ಸಿನಾರಿಯೋ ಹೇಳಿರ್ತೀನಿ. ಯೂಟ್ಯೂಬಲ್ಲಿ ನಾನು ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಯೂಸ್ಲೆಸ್ಸು. ಬಿಕಾಸ್ ಆಲ್ರೆಡಿ ಒಂದು ಸಿನಾರಿಯೋ ಗ್ಯಾಪ್ ಅಪ್ ಆಗಿದೆ. ಸೊ ಆ ಸಿನಾರಿಯೋ ಇಂಪಾರ್ಟೆಂಟ್ ಆಗುತ್ತೆ, ರೆಸ್ಟ್ 2 ಸಿನಾರಿಯೋಸ್ ನಾಟ್ ಯೂಸ್ಫುಲ್ ಆಗೋದಿಲ್ಲ. ಹಾಗಾಗಿ ಸೊ ಇವತ್ತು ಕೂಡ ಅಷ್ಟೇ ಸಿಂಪಲ್ಲು. ನಾನು ಕೂಡ ಯಾವಾಗ ಮಾರ್ಕೆಟು ಇಷ್ಟು ದೂರ ಹೋಗಿ ರಿಟ್ರೇಸ್ಮೆಂಟ್ ಬಂತು, ಐ ಟುಕ್ ಅ ಟ್ರೇಡ್ ಇಯರ್, ಐ ಕ್ಯಾಪ್ಚರ್ಡ್, ಆರಾಮ್ಸೆ 10 ಪಾಯಿಂಟ್ಸ್ ಕೊಡ್ತು, ಚಲೋ ಕ್ಲೋಸ್ಡ್. ಆಗೇನು ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದೆ, ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು 23% ಲೆವೆಲ್, ಇವಾಗ ಅಲ್ಲಿದೆಯಲ್ಲ ಅದು ಇಲ್ಲಿತ್ತು ಆ್ಯಕ್ಚುಲಿ 23%. ಸೊ ಇವಾಗ ಮಾರ್ಕೆಟ್ ಸ್ಟ್ರೆಚ್ ಆದಂಗೆ ಅದು ಸ್ಟ್ರೆಚ್ ಆಗಿದೆ. 23%ಗೆ ಬಂದರೆ ಟ್ರೇಡ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದೆ. 23 ತನಕ ಬರಲಿಲ್ಲ ಮಾರ್ಕೆಟ್, ಓಕೆನಾ. ಸೊ ದೆನ್ ಐ ಜಸ್ಟ್ ಟೇಕನ್ ಅ ಟ್ರೇಡ್ ಹಿಯರ್. ಮಾರ್ಕೆಟ್ ಯಾವಾಗ ಇಲ್ಲಿಂದ ಮತ್ತೆ ಅಗೇನ್ ಈ ಲೆವೆಲ್ನ ಬ್ರೇಕ್ಔಟ್ ಮಾಡ್ಲಿಕ್ಕೆ ಬಂತು, ಎಂಟ್ರಿ ಆದ. ವಿತಿನ್ 10 to 15 ಸೆಕೆಂಡ್ಸ್ ಒಳಗಡೆ ಐ ಕ್ಯಾಪ್ಚರ್ 10 ಪಾಯಿಂಟ್ಸ್, ಓಕೆನಾ. ವೆರಿ ಫಾಸ್ಟ್ ಮೂಮೆಂಟ್, ಎಂಟ್ರಿ ಎಕ್ಸಿಟ್, ಟಕ್ ಫಿನಿಶ್ಡ್, ಓಕೆನಾ. ಸೊ ಆರಾಮ್ಸೆ ಕ್ಯಾಪ್ಚರ್ ಮಾಡಿಕೊಂಡು ಕ್ಲೋಸ್ ಮಾಡಿದೆ. ಸೊ ಈಸಿಯಾಗಿ ಇವತ್ತಿನ ದಿನನ ಕ್ಲೋಸ್ ಮಾಡ್ತೀನಿ. ನಾನು ನಿಮಗೆ ಹೇಳೋದಿಷ್ಟೇ, ಮಾರ್ಕೆಟಲ್ಲಿ ಕಲಿತ್ರೆ ಎವ್ರಿಥಿಂಗ್ ಪಾಸಿಬಲ್ ಇನ್ ದ ಮಾರ್ಕೆಟ್, ಓಕೆನಾ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಯಾಕೆ ಮಾರ್ಕೆಟು ಇಷ್ಟು ಬುಲಿಶ್ನೆಸ್ ತೋರಿಸ್ತಿದೆ? ಮಾರ್ಕೆಟು ಆಲ್ರೆಡಿ ಬುಲಿಶ್ ಸೈಡೇ ಇದೆ, ಸ್ಲೋಲಿ ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆ. ನಿನ್ನೆ ಕ್ಯಾಂಡಲಿಂದ ಸ್ವಲ್ಪ ನಿಯರೆಸ್ಟು ಓಪನಿಂಗ್ ಪ್ಲೇಸ್ಗೆ ಬಂದು ಕ್ಲೋಸ್ ಆಗಿತ್ತು ಮಾರ್ಕೆಟು. ಫ್ಲಾಟಿಶ್ ಓಪನ್ ಆಗಿದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರ್ತಿಲ್ಲ ನನಗೆ. ಬಟ್ ಮಾರ್ಕೆಟ್ ಏನು ಗ್ಯಾಪ್ ಅಪ್ ಏನಲ್ಲ, ಇದು ನಿಯರ್ ಟು ಫ್ಲಾಟಿಶೇನೆ. ಫಸ್ಟ್ ಕ್ಯಾಂಡಲ್ಲೇ ಆಲ್ಮೋಸ್ಟ್ ಇಟ್ ಈಸ್ ಡನ್ ವೆರಿ ಗುಡ್ ಮೂವ್. ಸೊ ಕ್ಲೋಸಿಂಗ್ ಪ್ರೈಸಿಂದ ತೊಗೊಂಡ್ರೆ ಆಲ್ಮೋಸ್ಟ್ 150 ರಿಂದ 180 ಪಾಯಿಂಟ್ ಮೂವ್ ಆಗಿತ್ತು. ಇಟ್ ಮೀನ್ಸ್ ನಿನ್ನೆ ಏನು ಇಲ್ಲಿಂದ ಶಾರ್ಟ್ ಮಾಡಿದಾರಲ್ಲ,
ಸೊ ಅಫ್ಕೋರ್ಸ್ ಅವ್ರಿಗೆ ಪ್ರೀಮಿಯಂ ಡಿ ಕೆ ತುಂಬ ಚೆನ್ನಾಗಿ ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಕಾಲ್ ಶಾರ್ಟ್ ಮಾಡಿದವ್ರಿಗೂ ಕೂಡ ಪ್ರೀಮಿಯಂ ಡಿ ಕೆ ತುಂಬ ಚೆನ್ನಾಗಿ ಸಿಕ್ಕಿರುತ್ತೆ ನೆನ್ನೆ ಈ ಟಾಪ್ ಲೆವೆಲಿಂದ ಕಾಲ್ ಶಾರ್ಟ್ ಮಾಡಿದವ್ರಿಗೆ. ಬಟ್ ನಾನು ಇದನ್ನು ಪ್ರೀಮಿಯಂ ಚಾರ್ಟ್ ನೋಡ್ಕೊಂಡು ಟ್ರೇಡ್ ಮಾಡೋದಿಲ್ಲ, ಸ್ಪಾಟಲ್ಲಿ ಟ್ರೇಡ್ ಮಾಡೋದು. ಈ ಲೆವೆಲಿಂದ ಮೇಲಕ್ಕೆ ಸ್ಪಾಟ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ಎಂಥವರೇ ಆಗಿರಲಿ ಅವ್ರಿಗೆ ಲೈಕ್ 25 30 ಪಾಯಿಂಟು ಇಲ್ಲ 50 ಪಾಯಿಂಟು ಏನಾದರೂ ಪ್ರೀಮಿಯಂ ಡಿ ಕೆ ಸಿಕ್ಕಿರಲಿ, ಸೊ ಅವ್ರುಗಳಿಗೆ ಭಯ ಆಗೇ ಆಗುತ್ತೆ. ಸ್ಪಾಟ್ ಒಂದು ಸಲ ಪ್ರೀವಿಯಸ್ ಡೇ ಹೈನ ಬ್ರೇಕ್ಔಟ್ ಮಾಡ್ತಿದೆ ಅಂದರೆ ಪ್ರೀಮಿಯಮ್ಸು ಆಪೋಸಿಟ್ ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ. ವಾಟ್ ಎವರ್ ಅಮೌಂಟ್ ನಮಗೆ ಸಿಗ್ತಾ ಇದೆ, ಲೆಟ್ಸ್ ಕ್ಲೋಸ್ ಇಟ್ ಅಪ್, ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಎಕ್ಸ್ಪೈರಿ ಕೂಡ ಇದೆ, ಕ್ಲೋಸ್ ಮಾಡಿಬಿಡೋಣ ಅನ್ನೋ ಫಿಯರಲ್ಲಿರ್ತಾರೆ. ಅದೇ ರೀಸನ್ಗೆ ಫಸ್ಟ್ ಟ್ರೇಡ್ ನಾನು ಅದೇ ಥರನೇ ತೊಗೊಂಡಿದ್ದು. ಚಲೋ ವೆಯ್ಟ್ ಮಾಡೋಣ ರಿಟ್ರೇಸ್ಮೆಂಟು. ಮಾರ್ಕೆಟ್ ಆಲ್ರೆಡಿ ಡೇ ಹೈನ ಟಚ್ ಮಾಡಿದೆ, ಮಾರ್ಕೆಟ್ ಅಗೇನ್ ಡೇ ಲೋ ತನಕ ಬರೋ ಚಾನ್ಸಸ್ ಎಷ್ಟಿದೆ ಗೊತ್ತಿಲ್ಲ. ಓಕೆನಾ, 23% ಬಂದರೆ ತೊಗೊಳ್ಳೋಣ ಟ್ರೇಡು. ಸಪೋಸ್ 23% ಬರಲಿಲ್ಲ, ಮಾರ್ಕೆಟು ಬ್ರೇಕ್ಔಟಿಗೆ ಬಂದರೆ ವಿಲ್ ಲುಕ್ ಫಾರ್ ಎ ಬ್ರೇಕ್ಔಟ್, ಬಿಕಾಸ್ ಇಟ್ ಈಸ್ ನಾಟ್ ಎ ಬಿಗ್ ಗ್ಯಾಪ್ ಅಪ್ ಆರ್ ಬಿಗ್ ಗ್ಯಾಪ್ ಡೌನ್ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಏನು ಮಾಡಿದೆ, ಇಟ್ಸ್ ಅ ಫ್ಲಾಟಿಶ್ ಓಪನ್. ಫ್ಲಾಟಿಶ್ ಓಪನಲ್ಲಿ ಹೈಯರ್ ಐ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೈಯರ್ ಐ ಫ್ಲಾಟಿಶ್ ಓಪನಲ್ಲಿ ಮಾಡ್ತಿದೆ ಅಂದರೆ ಈಸಿ ಅಲ್ವಾ, ಆ್ಯಂಡ್ ಇಟ್ ಈಸ್ ಅ ರೌಂಡ್ ಫಿಗರ್ ಲೆವೆಲ್ ಆಫ್ 500. ಸೊ 500 ಲೆವೆಲ್ನ ಅಪ್ ಡೌನ್ ಎರಡು ಸೈಡು ಡ್ರ್ಯಾಗ್ ಮಾಡೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟಲ್ಲಿ. ಸೊ ಬೋತ್ ಪಾಸಿಬಿಲಿಟೀಸ್ ಇದೆ. ಸೊ ಹಾಗಾಗಿನೇ ನಿಮಗೆ ಹೇಳೋದು, ಮಾರ್ಕೆಟಲ್ಲಿ ನಿಮಗೆ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಎಷ್ಟು ನೀವು ನಾಲೆಡ್ಜ್ನ ಬೆಳೆಸ್ಕೊಳ್ತಾ ಹೋಗ್ತೀರಾ ಅಷ್ಟು ನಿಮಗೆ ಮಾರ್ಕೆಟು ಸ್ಲೋಲಿಯಾಗಿ ಈಸಿ ಅನ್ನೋ ಕಡೆ, ಕಂಫರ್ಟಬಲ್ ಅನ್ನೋ ಕಡೆ ನೀವು ಇರ್ತೀರಾ. ಓಕೆನಾ, ಹೋಪ್ ನಿಮಗೆ ನಾನು ಹೇಳ್ತಿರೋದು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು, ಯಾವ ಥರ ನಿಮ್ಮನ್ನು ನೀವು ನಾಲೆಡ್ಜ್ ಬೆಳೆಸ್ಕೊಬೇಕು, ಎರಡೂ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಓಕೆನಾ, ಸೊ ಹೋಪ್ ಇವತ್ತಿಂದ ಟ್ರೇಡ್ ಇಷ್ಟ ಆಗಿತ್ತು. ಏನು ಎಕ್ಸ್ಟ್ರಾ ಏನಿಲ್ಲ ಇವತ್ತು, ಸಿಂಪಲ್ ಲಾಜಿಕ್, ಸಿಂಪಲ್ ಮೈಂಡ್ಸೆಟ್ಟು. ಸೊ ನನಗೆ 23ಗೆ ಬಂದು ಹೋಗಿದ್ದಿದ್ರೆ ಈಸಿ ಇರ್ತಿತ್ತು. 23ಗೆ ಬಂದಿದ್ದರೆ ಐ ಕುಡ್ ಹ್ಯಾವ್ ಮೇಡ್ ಇಟ್ ದಿಸ್ ಮೂಮೆಂಟಲ್ಲೇ ಒಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಆಗಿರೋದು. 23ಗೆ ಬರಲ್ಲ. ಈ ಬ್ರೇಕ್ಔಟ್ ಇದೆಯಲ್ಲ, ಇದು 50-50 ಟ್ರೇಡು. ನಾನು 10 ಪಾಯಿಂಟ್ ಏನು ಕ್ಯಾಪ್ಚರ್ ಮಾಡೋ ಮೈಂಡ್ಸೆಟ್ಟು, 15 ಪಾಯಿಂಟ್ ಕ್ಯಾಪ್ಚರ್ ಮೈಂಡ್ಸೆಟ್ಟಲ್ಲೇ ಏನು ಕೂತಿರಲ್ಲ ನಾನು. ಲೈಕ್ ಬ್ರೇಕ್ಔಟ್ ಆಗ್ತಿದೆ, ತೊಗೊಳ್ಳೋಣ, ಫಾಸ್ಟ್ ಪ್ರೀಮಿಯಮ್ ಮೂವ್ ಆದರೆ ಅಂತ. ವೆರಿ ಫಾಸ್ಟ್ ಪ್ರೀಮಿಯಮ್ ಕೂಡ ಮೂವ್ ಆಯಿತು. ಇವೊಂದು ನೀವು ಬಿಲೀವ್ ಕೂಡ ಮಾಡಲ್ಲ, ಇಟ್ ಈಸ್ ಗಿವನ್ 20 ಪ್ಲಸ್ ಪಾಯಿಂಟ್ಸ್ ತನಕಲ್ಲೂ ಫಾಸ್ಟ್ ಪ್ರೀಮಿಯಮ್ ಹೋಗಿದೆ. ನಾನು ಕ್ಯಾಪ್ಚರ್ ಮಾಡಿರೋದು 10ರಿಂದ 11 ಪಾಯಿಂಟ್ ಅಷ್ಟೇ. ಅದಕ್ಕಿಂತ ಜಾಸ್ತಿಗೆ ನಾನು ಇದು ಮಾಡಲಿಲ್ಲ, ಯಾಕೆಂದರೆ ಫಾಸ್ಟ್ ಬ್ರೇಕ್ಔಟ್ ಆಗ್ತಿದೆ, ಆಲ್ರೆಡಿ ಪ್ರಾಫಿಟಲ್ಲಿದ್ದೀನಿ. ವೈ ಐ ಶುಡ್ ಟೇಕ್ ಸಮ್ ಮೋರ್ ರಿಸ್ಕ್ ಅಂತ. ಸೊ ಐ ಜಸ್ಟ್ ಕ್ಲೋಸ್ ದ ಡೇ. ಓಕೆನಾ, ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ಸ್ ಎವ್ರಿಥಿಂಗ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತಿಂದ ಟ್ರೇಡು ಈಸಿ ಆ್ಯಂಡ್ ಸಿಂಪಲ್ ಟ್ರೇಡು. ಆ್ಯಂಡ್ ಥ್ಯಾಂಕ್ ಯು. ತುಂಬ ಜನ ವೀಡಿಯೋಸ್ನ ಇತ್ತೀಚೆಗೆ ಲೈಕ್ ಮಾಡ್ತೀರಾ, ತುಂಬ ಖುಷಿ ಆಗ್ತಿದೆ. ಸೊ ನಿಮ್ಮ ಕಂಫರ್ಟಬಿಲಿಟಿ, ನಿಮಗೆ ನಾಲೆಡ್ಜು ಸಿಗ್ತಾ ಇದೆ ಅಂದರೆ ಲೈಕ್ ಮಾಡಿ, ಅದರ್ವೈಸ್ ನಾನು ಫೋರ್ಸ್ ಮಾಡೋದಿಲ್ಲ. ಓಕೆನಾ, ಸೊ ಕಲಿಬೇಕು ಅನ್ನೋರು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಮತ್ತೊಮ್ಮೆ ಹೇಳ್ತೀನಿ, ಟ್ರೇಡ್ ಮಾಡೋರ ಹತ್ರ ಕಲೀರಿ, ದಯವಿಟ್ಟು ಕ್ಲಾಸ್ ಮಾಡೋರ ಹತ್ರ ಕಲಿಬೇಡಿ. ಏಕೆಂದರೆ ನಿಮಗೆ ಕ್ಲಾಸ್ ಮಾಡೋರು ಯಾರು ಟ್ರೇಡರ್ಸ್ ತುಂಬ ಕಡಿಮೆ ನಾನು ನೋಡ್ದಂಗೆ. ಲೈಕ್ ಆಫ್ಲೈನ್ ಟೀಚರ್ಸ್ ಇರ್ಬೋದು, ಆನ್ಲೈನ್ ಟೀಚರ್ಸ್ ಇರ್ಬೋದು, ನೋವೇಡ ಸ್ಕ್ಯಾಮಿಂಗ್ ಸಿಕ್ಕಾಪಟ್ಟೆ ಇದ್ದಾರೆ. ಟ್ರೇಡ್ ಮಾಡ್ಕೊಂಡು ಟೀಚ್ ಮಾಡೋರು ತುಂಬ ಜನ ಇದ್ದಾರೆ. ಅವ್ರ ಹತ್ರ ನೋಡ್ಕೊಂಡು ಕಲೀರಿ. ಬರೀ ಕ್ಲಾಸ್ ಹೇಳ್ಕೊಟ್ಟು ನಿಮಗೆ ಇಲ್ಲಿಂದ ಬಂದರೂ ಇಲ್ಲಾಗುತ್ತೆ, ಇದಾಗುತ್ತೆ, ಕಾಲ್ ಟಿಪ್ಸ್ ಕೊಡೋರಿಂದ ದಯವಿಟ್ಟು ದೂರ ಇಡಿ. ಕಾಲ್ ಟಿಪ್ಸಿಂದ ಇವತ್ತವರೆಗೂ ಯಾರು ರಿಚ್ ಆಗಿದ್ದಾರೆ, ಯಾರು ದುಡ್ಡು ಮಾಡಿದ್ದಾರೆ ಅನ್ನೋರಿದ್ರೆ ನನಗೂ ಕಳಿಸ್ಕೊಡಿ. ನಾನು ಖುಷಿಯಿಂದ ಅವರು ನೋಡಿ, ಮೇ ಬಿ ಹೀ ಈಸ್ ಗಿವಿಂಗ್ ಜೆನ್ಯೂನ್ ಆರ್ ರಾಂಗ್ ಅನ್ನೋದು ಕೂಡ ನನಗೂ ಅರ್ಥ ಆಗುತ್ತೆ. ಓಕೆನಾ, ಸುಮ್ಮನೆ ಲೈಕ್ ನಾನು ನೋಡ್ದಂಗೆ ಆ ಥರದವ್ರು ನಾನು ಯಾರನ್ನೂ ನೋಡಿಲ್ಲ ನಾನು, ಅದಕ್ಕೆ ನಿಮಗೆ ಕೇಳಿದ್ರು. ಯಾಕೆಂದರೆ ಟ್ರೇಡ್ ಮಾಡೋರು ಕಾಲ್ ಟಿಪ್ಸ್ ಕಡೆ ಫೋಕಸ್ ಮಾಡೋದಿಲ್ಲ ಯೂಶಲಿ, ಕಾಲ್ ಟಿಪ್ಸ್ ಕೊಡೋರು ಸ್ವಂತ ಟ್ರೇಡ್ಸ್ಗಳನ್ನ ಮಾಡೋದಿಲ್ಲ ಯೂಶಲಿ. ಓಕೆನಾ, ಓಕೆ, ಥ್ಯಾಂಕ್ ಯು ಆಲ್.